Brought to you by Vigard. ರಾಜ್ಯದಲ್ಲಿ ಸದ್ಯಕ್ಕೆ ಒಕ್ಕಲಿಗ ಯುದ್ಧ ತುಂಬಾ ತಾರಕಕ್ಕೇರ್ತಾ ಇದೆ. ಅತ್ಯಂತ ಮಹತ್ವದ ವಿಚಾರ ಅಂದರೆ ಸದ್ಯಕ್ಕಂತೂ ಇದು ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರೂ ಕೂಡ ಜಂಟಿಯಾಗಿ ಸಿಎಂ ಮತ್ತು ಡಿಸಿಎಂ ವಿರುದ್ಧ ವಾಕ್ಪ್ರಹಾರವನ್ನು ನಡೆಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಜನಪ್ರತಿನಿಧಿಗಳ ಆಯ್ಕೆಗೆ ಒಕ್ಕಲಿಗ ಮತಗಳು ನಿರ್ಣಾಯಕ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಹೆಜ್ಜೆಗೂ ಒಕ್ಕಲಿಗರ ಮನವೊಲಿಸಲು ಮುಂದಾಗಿದ್ದಾರೆ. ಪ್ರತಿ ಭಾಷಣದಲ್ಲೂ ಪ್ರತಿ ಮಾತಿನಲ್ಲೂ ಒಕ್ಕಲಿಗ ಅಸ್ತ್ರವನ್ನೇ ಹೂಡುತ್ತಿದ್ದಾರೆ. ಆದ್ರೀಗ ಕಾಂಗ್ರೆಸ್ನ ಜೋಡೆತ್ತುಗಳಿಗೆ ಕೌಂಟರ್ ಕೊಡೋಕೆ ಇದೇ ದೋಸ್ತಿ ಮುಂದಾಗಿದೆ. ಹಾಗಾದ್ರೆ ಈ ದೋಸ್ತಿಗಳ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ, ಕಳೆದೊಂದು ವಾರದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಒಕ್ಕಲಿಗರಿಗೆ ಮೋಸ ಮಾಡಿದೆಯಂತ ಬಹಿರಂಗವಾಗಿ ಗುಡುಕ್ತಿದ್ದಾರೆ. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಇದನ್ನೇ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಸಿಎಂ ಆಗಲು ಅನುಕೂಲ ಅಂತ ಮೊನ್ನೆ ಅಷ್ಟೇ ಹೇಳಿದ್ರು. ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಬಿಜೆಪಿ ಫೀಲ್ಡ್ಗೆ ಇಳಿಸಿದೆ. ಒಕ್ಕಲಿಗ ಮತದಾರರಿರುವ ಕಡೆ ಕುಮಾರಸ್ವಾಮಿ ಮತವೇಟೆಗೆ ಮುಂದಾಗಿದ್ದು, ಮುಂದಿನ 12 ದಿನಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಸಭೆ ನಡೆಸೋಕೆ ಚಿಂತನೆ ಮಾಡಿದ್ದಾರೆ. ಮತ್ತೊಂದು ವಿಷಯದಲ್ಲಿ ಡಿಕೆ ವರ್ಸಸ್ ದಳಪತಿಗಳ ನಡುವೆ ಭುಗಿಲೆದ್ದಿರುವ ಕಿಡ್ನಾಪ್ ಕದನ ದಿನ ದಿನಕ್ಕೂ ದೊಡ್ಡದಾಗ್ತಿದೆ. ಮೊನ್ನೆಯಷ್ಟೇ ಮಾಜಿ ಸಿಎಂ ಎಚ್ಡಿಕೆ ಮಗು ಕಿಡ್ನಾಪ್ ಮಾಡಿ ಜಮೀನು ಬರೆಸಿಕೊಂಡಿರೋ ಬಗ್ಗೆ ನನ್ನ ಬಳಿ ದಾಖಲೆಗಳು ಇವೆ ಅಂತ ಹೇಳಿದ್ರು. ಎಚ್ಡಿಕೆ ಮಾತಿಗೆ ಮಾಜಿ ಪ್ರಧಾನಿ ದೇವೇಗೌಡ ಕೂಡ ಧ್ವನಿಗೂಡಿಸಿದ್ದಾರೆ. 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲೇ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ. ಡಿ ಕೆ ಶಿವಕುಮಾರ್ ಗಂಗಮ್ಮ ತಿಮ್ಮಯ್ಯ ಅದ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ ಮಗಳು ಬೇಕು ಅಂದ್ರೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸಾನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದ್ರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಚರ್ಚೆಗೆ ರೆಡಿ ಅಂತ. ಚರ್ಚೆಗೆ ಯಾವಾಗ ಕರೆದವ್ರಿಗೆ? ಜೆಡಿಎಸ್ ನಾಯಕರ ಆರೋಪಗಳಿಗೆ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ ದೇವೇಗೌಡರ ಚಿಲ್ಲರೆ ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂತ ಗುಡುಗಿದ್ದಾರೆ. ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರೀತೀರಿ. ನಾನೇನು ಮೂರ್ಖನಲ್ಲ. ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಲೆಟ್ ಮಿ ಕಮ್, ಕರೆದು ಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಒಕ್ಕಲಿಗ ಯುದ್ಧ ಇನ್ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9. Brought to you by Vigard.